ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ತಿಂಡಿಗೆ ಒಗ್ಗರಣೆ ಅವಲಕ್ಕಿ ತಿಂದ ಬೇಜಾರಾಗಿತ್ತು ಅಂತಂದ್ರೆ ಈ ಅವಲಕ್ಕಿ ಒಳಗೆ ಡಿಫ್ರೆಂಟಾಗಿ ನಾವು ರೊಟ್ಟಿ ಅಥವಾ ತಾಲಿಪಟ್ಟಿ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಥರದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ. ಮಕ್ಕಳಿಗೂ ಕೂಡ ಇದೊಂಥರ ಇಷ್ಟ ಆಕೈತಿ. ಹಂಗಂದ್ರೆ ಬರ್ರಿ ಈಗ ಈ ಒಂದು ರೊಟ್ಟಿ ಅಥವಾ ತಾಲಿಪಟ್ಟನ ಹೆಂಗೆ ಮಾಡೋದು ಅಂತ ನೋಡೋಣಂತ. ಇಲ್ಲಿ ನಾನು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ, ಹೆರಚಿಟ್ಕೊಂಡಿದ್ದ ಕ್ಯಾರೆಟ್, 2 ಕಪ್ಪು ಅವಲಕ್ಕಿ, ಒಂದು 4 ಚಮಚದಷ್ಟು ಕಡಲೆಬೇಳೆ ಹಿಟ್ಟು, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಈ ಅವಲಕ್ಕಿನ ನಾವು ನೀಟಾಗಿ ಚೆಂದಾಗಿ ತೊಳ್ಕೊಬೇಕು, ಯಾಕಂದರೆ ಇದ್ರೊಳಗೆ ಹೊಲಸ ಭಾಳ ಇರ್ತೈತಿ. ಹೀಗಾಗಿ ಒಂದು 2-3 ಸಾರಿ ಆದರೂ ನಾವು ಇದನ್ನು ತೊಳ್ಕೊಳ್ಳಬೇಕು. ಒಂದು 2-3 ಸಾರಿ ಈ ಥರ ತೊಳ್ಕೊಂಡ ಮೇಲೆ ನಾವು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಅರ್ಧ ತಾಸಷ್ಟು ಕೈ ಬಿಟ್ಟುಬಿಡ್ರಿ. ಇದು ನೆನೆಬೇಕು. ನೆನೆದ ಮೇಲೆ ಈ ಥರ ನಾವು ಅದನ್ನು ಪ್ರೆಸ್ ಮಾಡಿದ್ರೆ ಹಿಟ್ಟು ಬಂದಂಗೆ ಬರಬೇಕು. ಇದು ಹಿಟ್ಟು ಬಂದಂಗೆ ಬಂದಮೇಲೆ ನಾವು ನೀಟಾಗಿ ಜಾಸ್ತಿ ಭಾರ ಹಾಕಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಆಗುವಂಗೆ ಅವಲಕ್ಕಿನ ನಾದ್ಕೋಬೇಕು. ಈ ಅವಲಕ್ಕಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ನಾವು ಎಷ್ಟು ಭಾರ ಹಾಕಿ ನೀಟಾಗಿ ನಾದ್ಕೋತೀವಿ ಅಷ್ಟು ಚೆಂದಾಗಿ ರೊಟ್ಟಿ ಅಥವಾ ತಾಲಿಪಟ್ಟಿ ನೀಟಾಗಿ ಬರ್ತೈತಿ. ನೀವು ನೋಡ್ಬೋದು, ಇಲ್ಲಿ ನಾನು 2 ಪೀಸ್ ಮಾಡಿಕೊಂಡು ನಾದ್ಕೊಂಡೇನಿ. ಈ ನಾದ್ಕೊಂಡ ಹಿಟ್ಟಿಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ, ಕ್ಯಾರೆಟ್, ಹಸಿ ಖಾರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು, ಕೊತ್ತಂಬರಿನ. ಆಮೇಲೆ ಇಲ್ಲೇ ನೋಡ್ಕೋಬೋದು ನೀವು, ಇಲ್ಲಿ ನಾನು ಕಡಲೆ ಹಿಟ್ಟನ್ನು 4 ಸ್ಪೂನಷ್ಟು ಹಾಕ್ಕೊಳಕತ್ತೀನಿ. 4 ಸ್ಪೂನಷ್ಟು ನಾನು ಯೂಸ್ ಮಾಡ್ಕೊಳತ್ತೀನಿ. ಇಲ್ಲಿ ಜಾಸ್ತಿನೂ ಹಾಕ್ಕೊಡ್ದು, ಕಡಿಮೆನೂ ಆಗಬಾರ್ದು. ಇದು ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ನಾವು ಯೂಸ್ ಮಾಡುವಂಥ ಅಡುಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಮತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಎಲ್ಲವನ್ನು ಕಲಿಸ್ಕೋಬೇಕು. ಎಲ್ಲನೂ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನೀರು ಜಾಸ್ತಿ ಹಾಕ್ಕೋಕೂಡ್ದು. ಇಲ್ಲಿ ನೋಡ್ಬೋದು ನೀವು, ನನ್ನ ಬೊಗಸಿ ಒಳಗೆ ಎಷ್ಟು ನೀರು ಸಾಧ್ಯ ಅಷ್ಟು ನೀರನ್ನು ನಾನು ಇಲ್ಲಿ ಹಾಕ್ಕೊಳಕತ್ತೀನಿ. ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಾನು ಇಲ್ಲಿ ಈ ಥರದ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡು ಅದರ ಮೇಲೆ ಎಣ್ಣೆ ಎಲ್ಲ ಸವರ್ಕೊಳಕತ್ತೀನಿ. ಒಂದು ಉಂಡೆ ತೊಗೊಂಡು ಬಟರ್ ಪೇಪರ್ ಮೇಲೆ ಇಟ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನಾವು ಇದನ್ನು ತಟ್ಕೋಬೇಕು. ನಾನು ಈ ರೀತಿಯಾಗಿ ಬಟರ್ ಪೇಪರ್ ಮೇಲೆ ರೊಟ್ಟಿನ ತಟ್ಕೊಂಡೀನಿ. ಇವಾಗ ಹಂಚಿನ ಮೇಲೆ ತಟ್ಕೊಂಡಿದಂಥ ಈ ಒಂದು ರೊಟ್ಟಿನ ಈ ಥರ ಹಾಕಕತ್ತೀನಿ. ಹಾಕ್ಕೊಂಡ್ಮೇಲೆ ನೀವು ಮೇಲ್ಗಡೆ ತುಪ್ಪ ಆದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಆದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. 2 ಕಡೆ ಒಂದು ಸ್ವಲ್ಪ ಬಿರುಸಾಗಿ ಅಂತಂದ್ರೆ ಜಾಸ್ತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊರಿ. ಈ ಅವಲಕ್ಕಿ ರೊಟ್ಟಿ ಅಥವಾ ತಾಲಿಪಟ್ಟಿಯನ್ನು ನಾವು ಶೇಂಗಾ ಚಟ್ನಿ, ಮೊಸರು, ಕೆಂಪು ಖಾರ ಜೊತೆ ಸೇವಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡ್ರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ರೆಸಿಪಿ ಜೊತೆ. ಥ್ಯಾಂಕ್ ಯು ಸೋ ಮಚ್.